ಖುಷಿಯಾಗುವಂಥ ವಿಚಾರಗಳು, ಅದರಲ್ಲೂ ಎಲ್ಲ ಕಾರ್ಮಿಕರು ಒಟ್ಟಿಗೆ ಸೇರಿ ಒಂದು ಕ್ರಿಕೆಟ್ ಆಡೋದು ನಿಜವಲ್ಲೂ ತುಂಬ ಒಳ್ಳೆ ಬೆಳವಣಿಗೆ ಇಂಥ ಟೈಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಈಗ ಡೈರೆಕ್ಟರ್ ಗೆದ್ದಿರೋದಕ್ಕೆ ನಮ್ಮ ಮಾಸ್ಟರ್ ಎಲ್ಲರಿಗೂ ಬಿರಿಯಾನಿ ಕೊಡ್ತಾರೆ. ಜೇಡರ ಬಲೆ ಇದ್ದಂಗೆ, ಯಾಕಂದ್ರೆ ಗಾಳಿ ಯಾವಾಗ ಯಾವ ಕಡೆ ಬೀಸುತ್ತೆ ಗೊತ್ತಾಗಲ್ಲ. ಗಾಳಿ ಯಾವಾಗ ಯಾವ ಕಡೆ ಬೀಸುತ್ತೆ ಅಂತ ಗೊತ್ತಾಗದೇ ಇದ್ರು ನಾವು ಕ್ರಿಯೇಟ್ ಮಾಡಿರೋ ಜೇಡಗಳ ಬಲೆಗೆ ನಾವೆಂತ ಸ್ಪೈಡರ್ ಅಂತ ನೀವೇ ನೋಡಿದೀರಾ. ಹೆಚ್ಚಿಗೆ ಮಾತಾಡಲ್ಲ, ನೆಕ್ಸ್ಟ್ ಮ್ಯಾಚ್ ಮಾತಾಡ್ತೀವಿ. ತುಂಬ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂತಂದರೆ ನಾವು ಬೇರೆ ಬೇರೆ ಹಿಂದಿ ಇಂಡಸ್ಟ್ರಿ ಅವರಾಗಿರ್ಬೋದು, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು, ಪ್ರತಿಯೊಬ್ಬರೂ ಕ್ರಿಕೆಟ್ಸ್ಗಳನ್ನ ಆಡ್ತಾರೆ. ಅದರಲ್ಲಿ ನಮ್ಮ ಒಂದು ಏನು ನಮ್ಮ ಸಿನಿಮಾದ ಕಾರ್ಮಿಕರುಗಳು ಆಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಸರ್. ಯಾಕಂದರೆ ಎಲ್ಲರೂ ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಒಗ್ಗಟ್ಟಿನಿಂದ ಇದನ್ನು ಕ್ರಿಕೆಟ್ ಆಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಒಂದು ಬಾಂಧವ್ಯ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ತುಂಬ ಒಂದು ಒಳ್ಳೆ ವಾತಾವರಣ ಅಂತ ಅನಿಸ್ತದೆ ಸರ್. ನಮ್ಮ ಬಾಬು ಧರ್ಮೇಂದ್ರ ಸರ್ ಆಗಿರ್ಬೋದು, ದಿನೇಶ್ ಸರ್ ಆಗಿರ್ಬೋದು, ಸೊ ಇವರ ಅಧ್ಯಕ್ಷತೆಯಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಯಾಕಂದ್ರೆ ನಿಮಗೂ ಅವರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ನಮ್ಮ ದಿನೇಶ್ ಅವರು ಇಲ್ಲೇ ಇದ್ದಾರೆ, ಡೈರೆಕ್ಟ್ರು. ದಯವಿಟ್ಟು ದಿನೇಶ್ ಅವರು ಬರಬೇಕು. ಇವರ ಒಂದು ಮಧ್ಯಸ್ಥಿಕೆಯಿಂದ ಇವತ್ತು ಕ್ರಿಕೆಟ್ ನಡೀತಾ ಇದೆ. ಈಗ ಮೇಕಪ್ ಆಗಿರ್ಬೋದು, ನಮ್ಮ ಸ್ಟಂಟ್ ಯೂನಿಯನ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಅವರು ಎಲ್ಲ ಕಾರ್ಮಿಕರು ಇವತ್ತು ಸೇರಿ ಕ್ರಿಕೆಟ್ ಆಡ್ತಿದ್ದಾರೆ. ಅದಕ್ಕೆ ಕಾರಣಕರ್ತರು ನಮ್ಮ ಮೇಕಪ್ ಅಧ್ಯಕ್ಷರಾಗಿರ್ಬೋದು, ನಮ್ಮ ದಿನೇಶು ಕೂಡ ಆಗಿರ್ಬೋದು, ಪ್ರತಿಯೊಬ್ಬರು. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಒಂದು ಏನಂದರೆ ಒಂದು ಖುಷಿಯಾದ ವಿಚಾರ. ಎಲ್ಲ ಕಾರ್ಮಿಕರು ಸೇರಿ ಆಡೋದಿದೆಯಲ್ಲ, ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಒಂದು ಸಿನಿಮಾ ಉದಾಹರಣೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದರ ನಿರ್ದೇಶಕರು ದಿನೇಶು ನನಗಿಂತ ಹೆಚ್ಚಾಗಿ ಅವರು ಮಾತಾಡ್ತಾರೆ. ಸೊ ಅವರು ಒಂದೆರಡು ಮಾತಾಡಲಿ ಸರ್. ಅವರು ಮಾತಾಡಬೇಕಾದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ನಿಲ್ಸ್ಕೊಂಡ್ರಲ್ಲ ಅದೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾವು ಆತ್ಮೀಯರು ಅಂತ ಸರ್. ಒಂದು ಹೆಚ್ಚಿಗೆ 30-35 ವರ್ಷ ಅಣ್ಣವ್ರ ಮನೇಲಿ ಮಾತಾಡಿ. 33-34 ವರ್ಷದಿಂದ ದಿನೇಶ್ ಸರ್ ನಮಗೆ ಅವಾಗಿಂದಾನೇ ಹೇಳ್ತಾ ಇದ್ರು, ಅವರು ಸಿನಿಮಾ ನಿರ್ದೇಶನ ಮಾಡಿದ್ರೆ ಒಂದು ಪಾತ್ರ ಕೊಡ್ಲೇಬೇಕು ಅಂತ ಅಪ್ಪು ಸರ್ಗೂ ಹೇಳ್ತಾ ಬರ್ತಿದ್ರು. ಅದನ್ನ ನಿಜ ಮಾಡಿದ್ದಾರೆ. ದಯವಿಟ್ಟು ಸರ್ ಈ ಸಂದರ್ಭದಲ್ಲಿ ಅದನ್ನ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಯಾವುದೋ ಮಾಡ್ತಾ ಇದ್ವಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ. ನಾನು ಅಲ್ಲಿ ಆಚೆ ಕಡೆ ನಿಂತ್ಕೊಂಡಾಗ ಅವಾಗ ಆಲ್ರೆಡಿ ಅಣ್ಣವ್ರು ಇರಲಿಲ್ಲ. ಸಮಾಧಿ ಹತ್ರ ಅಪ್ಪು ಸರ್ ಬಂದು ಹೋಗ್ತಾಯಿದ್ರು. ಯಾವ ಸಿನಿಮಾ ಅಂದರೆ ಒಂದು ಸಿನಿಮಾ ಹೆಸರು ಹೇಳಿದೆ. ಯಾರ್ಯಾರು ಇದ್ದೀರಾ ಅಂತಂದರೆ ವೆಂಕಟೇಶ್ ಫೈಟು, ಅಪ್ಪು ವೆಂಕಟೇಶ ಅಂದರು ಅವರು. ಅಂದರೆ ಅವ್ರ ಹೆಸರದೇ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಟ್ರೈನರ್, ಜಿಮ್ ಟ್ರೈನರ್ ಇವರು. ಹಂಗಾಗಿ ಅವ್ರಿಗೆ ಅಪ್ಪು ವೆಂಕಟೇಶ್ ಅಂತ ಒಂದು ನಾಮಕರಣ ಆಗಿದೆ. ಸೊ ಇದು ನಾವು ಅವರು ಅಣ್ಣವ್ರ ಮನೆ, ಅದು ನಮಗೆ ಅದೊಂದು ವಿಶ್ವವಿದ್ಯಾಲಯ ಅಂತಲೂ ಹೇಳ್ಬೋದು, ಎಜುಕೇಷನ್ ಸೊಸೈಟಿ ಅಂತ ಹೇಳ್ಬೋದು. ನಮಗೆಲ್ಲ ನಮಗೊಂದು ಅನ್ನ ಹಾಕಿರೋ ಜಾಗ ಅಂತ ಹೇಳ್ಬೋದು. ನಾವು ಬೆಳಗ್ಗೆ ಬಂದ ತಕ್ಷಣ ನಮ್ಮದೇನು ಸಿನಿಮಾ ಬಗ್ಗೆನೇ, ನಾವೊಂದು ಪಿಕ್ಚರ್ ಯಾವಾಗ ಮಾಡೋದು ಇವರು ಹೇಳ್ತಾಯಿದ್ರು. ಕಾಲ ಬರುತ್ತೆ ಅಂತಂದ್ರು. ಒಂದಿನ ಆ ಕಾಲ ಬಂದಿದೆ. ಉದಾಹರಣೆ ಅಂತ ಸಿನಿಮಾಕ್ಕೆ ನಾಯಕ ನಟರಾಗಿ ನಟಿಸಿದ್ದಾರೆ. ಅವ್ರ ಮಗನೂ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ, ಅರ್ಜುನ್ ಹೆಗ್ಡೆ ಅಂತ. ತುಂಬ ಅದ್ಭುತವಾದ ಒಂದು ಸಿನಿಮಾ ಉದಾಹರಣೆ. ಇದು ರಿಲೀಸ್ ಡೇಟು ಕೂಡ ನಿಮ್ಮಲ್ಲಿ ಅನೌನ್ಸ್ ಮಾಡ್ತೀವಿ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ KMH ಕಪ್ಪಿಗೆ ನಮ್ಮ ಅಪ್ಪು ವೆಂಕಟೇಶ್ ಅವರು ಬಂದಿದ್ದು ತುಂಬ ಸಂತೋಷ. ಅವ್ರಿಗೆ ನಾನು ಒಂದು ತುಂಬ ಹೃದಯದ ಕೃತಜ್ಞತೆ ಹೇಳ್ತೀನಿ. ಈಗ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರು ಇನ್ವೈಟ್ ಮಾಡಿದ್ವಿ, ಬಂದರು, ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದಾರೆ. KMH ಪಂದ್ಯಗಳಿಗೆ ನೋಡ್ತಾ ತುಂಬ ಸಂತೋಷ ಪಡ್ತಿದ್ದಾರೆ ಸರ್. ಇನ್ನೊಂದು ವಿಚಾರ ದಿನೇಶ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಹೆಚ್ಚು ಕಮ್ಮಿ ಒಂದು 15-20 ವರ್ಷದ ಹಿಂದೆಯೇ ದಿನೇಶ್ಗೆ ಒಂದು ಆಸೆ ಏನು ಅಂದರೆ ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋದು. ಅದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಎಲ್ಲೋದ್ರೂ ನನಗೆ ಅಪ್ಪುಗೆ ಮೇಕಪ್ ಆದಮೇಲೆ ನಾವು ದಿನೇಶು ಸ್ಪಾಟಲ್ಲಿ ಜೊತೆ ಕೂತ್ಕೊಂಡು ಒಂದು ಮೋರಿ ಹತ್ರ ಎಲ್ಲೋ ಒಂದು ಕಡೆ ಒಂದು ಕಟ್ಟೆ ಹತ್ರ ಎಲ್ಲ ಒಂದು ಸ್ಪಾಟಲ್ಲಿ ಕೂತ್ಕೊಂಡಾಗ ನನಗೆ ಹೇಳೋರು ಕತೆ ಹಿಂಗೆ ಮಾಡಿದ್ದೀನಿ ಅಂತ. ಅದರಲ್ಲೂ ಇದು ಉದಾಹರಣೆಗಿನ್ನ ಇನ್ನೂ ಅದ್ಭುತವಾಗಿ ಒಂದು ಮಾಡಿದ್ದಾರೆ. ಮೋಟ್ರ್ ಬೈಕ್ ಒಂದು ಸಬ್ಜೆಕ್ಟ್, ಅದನ್ನು ನಾವು ಕೂತ್ಕೊಂಡು ಕೇಳಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅಪ್ಪುಗೆ ಹೇಳೋರು ಅವರು ಎಲ್ಲ ಮಾಡಿ ಒಳ್ಳೇದಾಗಲಿ ಅನ್ನೋ ಪ್ರತಿಯೊಂದು ಪೇಪರ್ ವರ್ಕ್ಸ್ ಹೆಂಗೆ ಮಾಡಿದ್ರು ಅಂತಂದರೆ ನಮ್ಗೆ ಖುಷಿ ಆಗೋಯ್ತು. ನನಗೆ ದಿನೇಶ್ ಯಾವ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರಪ್ಪ ಅನ್ನೋದು. ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರು ಆ ಮಟ್ಟಕ್ಕೆ ಕೆಲಸ ಮಾಡಲ್ಲ. ಅಷ್ಟು ಪೇಪರ್ ವರ್ಕ್ ಇದೆಯಲ್ಲ, ಪ್ರೀ ಪ್ರೊಡಕ್ಷನು ಅದ್ಭುತವಾಗಿ ಮಾಡಿದ್ರು. ಸಿನಿಮಾನೂ ಅಷ್ಟೇ ತುಂಬ ಒಬ್ಬರೇ ಹ್ಯಾಂಡಲ್ ಮಾಡಿ ಎಷ್ಟು ಚೆನ್ನಾಗಿ ಅವರು ಎಲ್ಲ ಪ್ರೊಡಕ್ಷನ್ ಮಾಡಿದ್ರು ಅಂತಂದರೆ ತುಂಬ ಖುಷಿ ಆಯಿತು ನಮಗೆ. ನಾನು ಅದೇ, ಯಾಕಂದರೆ ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಪಿಕ್ಚರ್ ಮಾಡಿಸ್ಬೇಕು. ಯಾರೇ ಆಗಲಿ ಒಬ್ಬರು ಪ್ರೊಡ್ಯೂಸರ್ ಹಿಡಿದು ದಿನೇಶ್ಗೆ ಕೊಟ್ಟು ಒಂದು ಒಳ್ಳೆ ಆ್ಯಕ್ಷನ್ ಮೂವಿ ಮಾಡಬೇಕು ನನ್ನ ಆಸೆ ಇದೆ. ಅದು 100% ಹೇಳಿದ್ದೀನಿ. ಇವತ್ತು ನಾನು ಎಲ್ಲೂ ಹೇಳಿಲ್ಲ. 100% ದಿನೇಶ್ ಕೈಲಿ ನಾನು ಮಾಡಿಸ್ತೀನಿ. ತುಂಬ ಸಂತೋಷ ಮಾಸ್ಟ್ರೆ. ನಾನೇನು ಹೇಳಿದೆ ಅಂದರೆ, ನಮ್ಮ ಸಿನಿಮಾ ಬಗ್ಗೆ ಇರ್ಬೋದು, ಯಾವುದೇ ಸಿನಿಮಾ ಬಗ್ಗೆ ಇರ್ಬೋದು, ಒಂದು ದೊಡ್ಡ ಸ್ಟಾರ್ ನಟರು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣವೇ ಇವತ್ತಿನ ಸಿನಿ ರಸಿಕರು ಒಪ್ಕೊಳ್ಳಲ್ಲ. ಸಿನಿಮಾ
ಆಡಿಯನ್ಸನ್ನು ಸಿನಿಮಾನೇ ಕರೆಸುತ್ತೆ. ಯಾವ ನಟರು ಹೇಳಿ ಕರೆಸೋಂಥ ಕಾಲನೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಇದಂತೂ ಟ್ರೂ. ಜನರಿಂದ ಜನಕ್ಕೆ ಜನ ಯಾವತ್ತೂ ಸುಳ್ಳಲ್ಲ. ಒಬ್ಬ ನಿರ್ದೇಶಕ ನಿರ್ಮಾಪಕನ ಮೇಲೆ ಯಾವುದೇ ಅವರಿಗೆ ದ್ವೇಷ ಇರೋದಿಲ್ಲ. ಸಿನಿಮಾ ಚೆನ್ನಾಗಿದ್ದು 100% ಅವ್ರ ಫ್ರೆಂಡಿಗೆ 10 ಜನ ಕೇಳಿ ಮಗ ಆ ಪಿಕ್ಚರ್ ನೋಡು, ಅವರು ಆಟೋಮೆಟಿಕ್ ಅದನ್ನು ಸಿನಿಮಾ ಗೆಲ್ಲಿಸ್ತಾರೆ. ಸರ್ ನಿಜವಾಗ್ಲೂ ಹೇಳಿದ ಮಾತು ಖಂಡಿತವಾಗ್ಲೂ ಸತ್ಯ. ಇಬ್ರಿಗೂ ಅಪ್ಪು ವೆಂಕಟೇಶ್, ಅಪ್ಪು ದಿನೇಶ್ ಇಬ್ರು ಜೊತೆ ಸೇರಿ ಅಪ್ಪುಗೆ ಆಗ್ಬಿಡ್ಲಿ ಸರ್. ಓಕೆ, ಅಪ್ಪುಗೆ ನೋಡೋದಕ್ಕೆ ನಮಗೂ ಖುಷಿ. ಇನ್ನೊಂದು ಏನಂದ್ರೆ ನಿಮ್ಮಿಬ್ರು ಸ್ನೇಹ ಮತ್ತೆ ನಿಮ್ಮಿಬ್ರು ಸಿನಿಮಾ ಪ್ರೀತಿ, ಸಿನಿಮಾ ಮೇಲೆ ಇದೆಯಲ್ಲ ಆ ಪ್ರೀತಿ ನಿಮ್ಮಿಬ್ಬರಿಗೆ ಇರೋದು ನೋಡಿ ತುಂಬಾ ಖುಷಿ ಆಯ್ತು ನಮಗೆ. ಇನ್ನೊಂದೇನಂದ್ರೆ ಸರ್, ಕೊನೆಯ ಪ್ರಶ್ನೆ ನಿಮಗೆ, ಈ ಟೂರ್ನಮೆಂಟ್ ನಡೀತಾ ಇದೆ, ನೀವು ಭಾಗವಹಿಸಬಹುದಾಗಿತ್ತಲ್ಲ ಸರ್? ಅಲ್ಲ, ಇದು ಏನಂದ್ರೆ ಆಸ್ ಎ ಹೀರೋ ಆಗಿದ್ದಿತ್ತು ಅಲ್ಲಿಗೆ ಮರ್ತೆ ಬಿಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಇಲ್ಲ, ಅವರು ಫೈಟ್ ಮಾಸ್ಟರ್ ಅಂದ್ರೆ ನನ್ನ ತಲೆಯಲ್ಲಿ ಇರಲಿಲ್ಲ. ಅದೇನೋ ಬಂದಿದ್ರೆ ನಾನು ಈ ಟೀಮಲ್ಲಿ ಆಡ್ತಾ ಇದ್ದೆ, ಉದಾಹರಣೆ ಟೀಮಲ್ಲಿ ಆಡ್ತಾ ಇದ್ದೆ. ನೆಕ್ಸ್ಟ್ ಖಂಡಿತ ಆಡ್ಸೋಣ. ನೆಕ್ಸ್ಟ್ ನೀವು ಟೂರ್ನಮೆಂಟ್ ಅಲ್ಲಿ ಆಡಿದ್ರೆ ನೀವು ಇವಾಗ ಆರ್ಟಿಸ್ಟ್ ಆಗಿ ಆಡ್ತೀರಾ, ಆರ್ಟಿಸ್ಟ್ ಟೀಮ್ ಅಲ್ಲಿ, ಅಥವಾ ಡೈರೆಕ್ಷನ್ ಟೀಮ್ ಅಲ್ಲಿ ಆಡ್ತೀರಾ, ಅಥವಾ ಫೈಟ್ ಟೀಮ್? ಇಲ್ಲ, ನಾನು ಟೆಕ್ನಿಷಿಯನ್ ಅಂತ ನಾನು ಆಡ್ತೀನಿ ಸರ್. ಯಾಕಂದ್ರೆ ಕಲಾವಿದ ಆಮೇಲೆ ಏನ್ ದಿನೇಶ್, ನಾನು ಟೆಕ್ನಿಷಿಯನ್ ಅಂತ ನಾನು ಕಾರ್ಮಿಕರ ಜೊತೆ ಅವರು ಎಲ್ಲರ ಜೊತೆ ನಾನು ಆಡ್ತೀನಿ ಸರ್. ಅದಾದ್ಮೇಲೆ ಹೀರೋ ಸರ್. ಆಕ್ಚುಲಿ ನನಗೆ ಅದು ಜ್ಞಾಪನೆ ಬರಲಿಲ್ಲ. ಮಾಸ್ಟ್ರು ನನ್ನ ಟೀಮಲ್ಲಿ ಆಡಿಸ್ಬೋದು, ನನಗೆ ನಿಜವಾಗ್ಲೂ ತಲೆಗೆ ನನ್ನ ಸಿನಿಮಾ ಹೀರೋ, ಹಾಗಾಗಿ ನನಗೆ ತಲೆಗೆ ಅಲ್ಲಿ ತನಕ ಹೋಗಲಿಲ್ಲ. ಮುಂದೆ ಖಂಡಿತ ಆಡಿಸೋಣ. ಮನಸ್ಸುಗಳು ಖುಷಿಯಾದರೆ ಖುಷಿಗೆ ದಕ್ಕಿತಿದ್ದರೆ, ಮನಸ್ಸುಗಳು ಖುಷಿಯಾದರೆ ಖುಷಿಗೆ ದಕ್ಕಿತಿದ್ದರೆ, ಕನಸುಗಳು ನಿಜವಾದರೆ ಫಲವು ಕೈಸರೆ. ಮನುಕುಲ ಮನುಕುಲ ಮನಗಳು ಕಿಲಕಿಲ, ಮನುಕುಲ ಮನುಕುಲ ಮನಗಳು ಕಿಲಕಿಲ ವಾರಕ್ಕೊಂದ್ಸಲ. ವಾಸ್ತು ಬದಲ ವಾಸ್ತು ಬದಲ ವಾಸ್ತು ಬದಲ, ಮನಸ್ಸುಗಳು ಖುಷಿಯಾದರೆ ಖುಷಿಗೆ ದಕ್ಕಿತಿದ್ದರೆ. ಮುಚ್ಚೆ ಕಾಡಿಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯಲ್ಲಿ ಏನಿದೆಯೋ ಬಲ್ಲವರ್ ಯಾರು ಹೇಳು. ತೊರೆದರೆ ಹೀಗೆ ಹೆತ್ತ ಕರಳು, ಕೇಳೋರ್ ಯಾರು ನಿನ್ನ ಅಳಲು. ಮರೆತರೆ ನಿನ್ನ ಜಗದ ಜನರು, ನಾವೇ ನಿನ್ನ ತಾಯಿ ಮಡಿಲು. ಶ್ರುತಿ ಮೀಟಿದ ಶಾರದೆಯೋ, ಧರೆಗೆ ಬಂದ ಬೃಹಸ್ಪತಿಯೋ, ನೀನಿರಲು ಈ ಮನೆಯು ಅಕ್ಷಯ ಪಾತ್ರೆಯೋ. ಪ್ರೀತಿ ತೋರೋ ಮಲ್ಲಿಗೆ, ನಾಳೆ ನೀನು ಅಲ್ಲಿಗೆ, ನಾಳೆ ನೀನು ಅಲ್ಲಿಗೆ. ಮನಸ್ಸುಗಳು ಖುಷಿಯಾದರೆ ಖುಷಿಗೆ ದಕ್ಕಿತಿದ್ದರೆ. ನೀನು ಮಗಳಾದರೆ ಅವನು ನಿನಗೆ ಅಣ್ಣನೇ, ನಿನ್ನ ಪ್ರೀತಿ ಅವನಿಗೆ ಗೊತ್ತು, ಅದಕ್ಕೆ ಇರುವ ಸುಮ್ಮನೆ. ಕೀರ್ತಿಗೆ ಒಂದು ಗಂಡು, ಹಾರತಿಗೆ ಒಂದು ಹೆಣ್ಣು, ಅದೇ ಬದುಕು ಪಾವನ. ಮನಸ್ಸುಗಳು ಖುಷಿಯಾದರೆ ಖುಷಿಗೆ ದಕ್ಕಿತಿದ್ದರೆ.